ನಮಸ್ಕಾರ. ಇವತ್ತು ನಾವು ಒಂದು ಕಡೆ ಹೋಗ್ತಾ ಇದ್ದೇವೆ. ನಮ್ಮೊಟ್ಟಿಗೆ ನಮ್ಮ ಸೀನಿಯರ್ ಕೂಡ ಒಬ್ರು ಇದ್ದಾರೆ, ನನ್ನೊಂದಿಗೆ ನನ್ನ ಫ್ರೆಂಡ್ಸ್ ಇದ್ದಾರೆ. ಇವತ್ತು ಹೋಗುವ ಕಾರ್ಯಕ್ರಮ ಎಂತ ಅಂತೇಳಿ ನಮ್ಮ ಆಲ್ವೇಸ್ ವೆಲ್ ಆ್ಯಂಡ್ ಗುಡ್ ನಮ್ಮ ಭಟ್ರು ಹೇಳ್ತಾರೆ. ನಮ್ಮದು ಕಾಲೇಜಿನ ಲೆಕ್ಕದ್ದು ಲಕ್ಷ್ಮೀಕಾಂತ್ ಸರ್ನ ನೇತೃತ್ವದಲ್ಲಿ ಒಂದು SHG ಅಂತ ಒಂದು ಇದರಲ್ಲಿ ಪ್ರೋಗ್ರಾಮಲ್ಲಿ ಇವತ್ತು ಮಕ್ಕಳಿಗೆ ಇರುವ ಹಕ್ಕುಗಳು ಮತ್ತು ಮಕ್ಕಳು ನಿರ್ವಹಿಸಬೇಕಾದ ಕರ್ತವ್ಯಗಳು ಅಂತ ಹೇಳೋ ಒಂದು ಟಾಪಿಕ್ನ ಮೇಲೆ ಒಂದು ಟಾಕ್ ಕೊಡ್ಲಿಕ್ಕಿದ್ದಾರೆ ನಮ್ಮ ಗೆಸ್ಟ್. ಸೊ ಅವರನ್ನು ಎಸ್ಕೋರ್ಟ್ ಮಾಡಿಕೊಂಡು ನಾವೀಗ ಹೋಗ್ತಿದ್ದೇವೆ. ಮಕ್ಕಳಿಗೆ ಒಂದು ಹೇಗೆ ಅಂತ ಹೇಳಿದಾಗ ವಿಷಯ ಉಂಟು, ಬುಡಗಟ್ಟಿ ಆದ್ರೆ ಎಲ್ಲ ಗಟ್ಟಿ ಆಗ್ತದೆ ಅಂತ. ಹಾಗೆ ಒಂದ್ ಕಡೆ ಇಲ್ಲೇ ಒಂದು ಅದು ಬುಡಗಟ್ಟಿ ಆದ್ರೆ ಮರಗಟ್ಟಿ ಆಗ್ತದೆ ಅಂತ ಆಯ್ತಾ. ಕಾಲೇಜಿನ ಪರವಾಗಿ ನಮ್ಮ ಪೊಲಿಟಿಕಲ್ ಸೈನ್ಸ್ನ ಲಕ್ಷ್ಮೀಕಾಂತ್ ಸರ್ ಅವರು ಮತ್ತೆ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆ NSS ಇದೆಯಲ್ಲ, NSS ಇರೋದೇ ರಾಷ್ಟ್ರೀಯ ಸೇವೆ ಮಾಡ್ಲಿಕ್ಕೋಸ್ಕರ. ಸೊ ಅದರ ಒಂದು ಸಹಭಾಗಿತ್ವದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಅವರೇ ಒಂದು ತಂಡ ಮಾಡಿಕೊಂಡು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಅಲ್ಲಿಗೆ ನಮ್ಮ ಮುಖ್ಯ ಅತಿಥಿಗಳಾಗಿ ಇವತ್ತು ಸದಾ ನಮಗೆ ಅಣ್ಣಯ್ಯ ಅಂತಲೇ ಚಿರಪರಿಚಿತರಾದ ನಮ್ಮ ಸೂರ್ಯನಾರಾಯಣ ಹೆಗಡೆ ಹಿಂದೆ ಬರ್ಲಿ 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 ಗುದ್ದಿದ ಮೇಲೆ ಹೇಳ್ತಾನೆ ನಿಲ್ಲಿಕ್ಕೆ. ಶುಭಂ ಕರೋತು ಹಾಗಾಗಿ ಯಾರಾದರೂ ವರ್ತನೆಯನ್ನು ಮಾಡ್ತಿದ್ದು ದಯವಿಟ್ಟು ಅದರ ಬಗ್ಗೆ ನಿಮ್ಮ ಹಿತವಾಗಿ ನಿಮ್ಮ ಟೀಚರ್ಗಳನ್ನು ದಯವಿಟ್ಟು ಅದನ್ನು ಒಟ್ಟದನ್ನೆಲ್ಲ ತಗೊಳ್ತು ಗಮನ ಮಾಡೋದು. ಏನು ಮಾಡಬೇಕು ಮಾತಾಡಿ ಜೋರಿ ತೊಂದರೆ ತಪ್ಪಾದ್ರೆ ನಾವೇನು ಮೇಲಿಂದ ಬಂದವರಲ್ಲಿ ಜಿಲ್ಲಾಧಿಕಾರಿಗಳದ್ದೇನೋ ಮೀಟಿಂಗ್ ಆಗಿದೆ ಅಂತ ಹೇಳಿ ಸುದ್ದಿ ಗೊತ್ತಿಲ್ಲ ದೇವರಿದ್ದಾನೆ ಹಾಗೆ ನೋಡಿ. ಮತ್ತೆ ನಾಗರಿಕ ಶಿಷ್ಟಾಚಾರ ಅಂದರೆ ಆಗ ಮಾತಾಡೋದು ಏನು ನಾಗರಿಕ ಶಿಷ್ಟಾಚಾರ ಗೊತ್ತಾ ನಿಮಗೆ? ನೀವು ಕೇಳಿದ್ದೀರಾ? ನೀವು ಮಾತಾಡಿ, ನಾನು ಭಾಷಣ ಮಾಡಿದ್ರೆ ನೀವು ಮಾತಾಡಿ. ಎಲ್ಲ ಗಣ್ಯರು ಮತ್ತು ವೇದಿಕೆಯ ಮೂಲದಲ್ಲಿರುವ ಪುಟಾಣಿ ಮಕ್ಕಳಿಗೆ ನಮಸ್ಕಾರ ಹೇಳ್ತಾ, ಈಗ ನಮ್ಮ ಹಿರಿಯ ವಿದ್ಯಾರ್ಥಿ ಸೂರ್ಯನಾರಾಯಣ ಅವರು ಬಿಟ್ಟಿದ್ದು ಕಾಣ್ತದಲ್ಲ, ಹಾಗಾದ್ರೆ ವಾಪಸ್ ಜೋರಾಗಿ ನಾಳೆ ನೀವು ಕಾಲೇಜಿಗೆ ಅಂದ್ರೆ ಶಾಲೆಗೆ ಬರ್ತಾ ಇರ್ಬೇಕಿದ್ರೆ ಒಂದು ಚಾಕ್ಲೇಟಿನ ರ್ಯಾಪರ್ ಪೀಸ್ ಬಿದ್ದಿತ್ತು. ಚಾಕ್ಲೇಟಿಗೆ ಒಂದು ರ್ಯಾಪರ್ ಪೀಸ್ ಬಿದ್ದಿತ್ತು. ಇಲ್ಲಿಗ ಸದ್ಯಕ್ಕೆ ಈಗ ಈ ಹುಡುಗ ಆಚೆಯಿಂದ ಶಾಲೆಗೆ ಬರುದು. ನಿನ್ನ ಶಾಲೆ, ನಿನ್ನ ಕೊಠಡಿ, ನಿನ್ನ ಕ್ಲಾಸ್ ರೂಮು, ಅಲ್ಲಿ ಕ್ಲಾಸ್ ರೂಮ್, ನೀನ್ ಇಲ್ಲಿ ಹೋಗ್ತಾ ಇದ್ದೀಯ, ಎಂತ ಮಾಡ್ತೀಯ? ಇಲ್ಲೊಂದು ಕಸ ಬಿದ್ದಿದೆ, ಈಗ ಕಿಸೆಗೆ ಹಾಕೊಳ್ತೀಯ, ಡಸ್ಟ್ಬಿನ್ಗೆ ಹಾಕೊಳ್ತೀಯ, ಅದು ನಿನಗೆ ಬಿಟ್ಟದ್ದು. ಒಟ್ಟಾರೆಯಾಗಿ ಇಲ್ಲಿದ್ದ ಕಸ ಖಾಲಿ ಆಗ್ಬೇಕು. ಆಗ ಎಂತ ಆಗ್ತದೆ, ನಮ್ಮ ಪರಿಸರ ಸ್ವಚ್ಛ ಆಗ್ತದೆ. ಅಲ್ಲೊಂದು ಅವರಿಗೆ ಕ್ಯಾಮರಾಮನ್ ಹಿಡಿದಿದ್ರಲ್ಲಿ ಫೋಟೋ ತೆಗೆದಿದ್ದಾರೆ. ಅವರೊಂದು ತಾತ ಇದೆ, ಅವರಿಗೆ ಒಂದು 80 ವರ್ಷ ಆಯ್ತು ಇಟ್ಕೊಳ್ಳ ಕಾಣ್ತದೆ. 80 ವರ್ಷದಾಗೆ 80 ವರ್ಷ ಆಗಿದ್ದಾರೆ. ಅವರಿಗೆ ಇನ್ನೊಂದು ರಸ್ತೆ ನಿಮ್ಮ ಕರ್ನಾಟಕದ ಅಜ್ಜನಿಗೆ ಅಜ್ಜನಿಗೆ ಹೋಗ್ಬೇಕಾಗಿದೆ, ಈಚೆ ಅಜ್ಜನಿಗೆ ಬರ್ಲಿಕ್ಕೆ ಆಗ್ತಿಲ್ಲ. ಆಗ ನೀವೆಲ್ಲ ಪುಟ್ಟಾಡಿ ಗಾಡಿ ಅರಿತೀರಿ, ನಿಮಗೆ ಭಯಂಕರ ಬ್ರಿಲಿಯಂಟ್, ಇವ ಭಯಂಕರ ಹುಷಾರಿನ ಹುಡುಗ. ಇವೆಂತ ಮಾಡ್ತಾರೆ, ಅಜ್ಜ ಅಲ್ಲಿ ನಿಂತಿದ್ದಾರೆ. ಈಗ ಸದ್ಯಕ್ಕೆ ನಾನೇ ಅಲ್ಲಿ ಅಜ್ಜ. ಈಗ ನನ್ನನ್ನು ಹೇಗೆ ಕರ್ಕೊಂಡು ಹೋಗಿ ಬಾ ನೋಡ, ರೋಡನ್ನೆಲ್ಲ ಕ್ರಾಸಿಂಗ್ ಹೇಗೆ ಬರುದು, ರೋಡನ್ನೆಲ್ಲ ಆಚೀಚೆ ನೋಡಿ ನನ್ನ ಕೈ ಹಿಡಿದು, ಕಣ್ಣು ಬೇರೆ ಕಾಣುವುದಿಲ್ಲ, ಅದು ಮುಗ್ದದ ವಿಷಯ. ಈಗ ಆಚೆ ದಾಟಿಸುದು, ಹೀಗೆ ಹಿಡಿದುಕೊಂಡು ದಾಟಿಸಿ. ಇದೆಂತ ಆಗ್ತದೆ, ಕರ್ತವ್ಯ ಆಗ್ತದೆ, ಹೌದಲ್ಲ? ಈಗ ಇದರಲ್ಲಿ ವರ್ಷ ತಿಳಿಸಿಕೊಡುದು. ಮತ್ತೆ ಜುವೆಲರಿ ಜಸ್ಟಿಸ್ ಬಗ್ಗೆ ಹೇಳಿದ್ರು. ಬಾಲ ಅಂದ್ರೆ ಚಿಕ್ಕ ಮಕ್ಕಳು ಜಾಗ
3ನೇ ತಿಂಗಳು ಇನ್ನೂ ಒಂದು ಕೊಟ್ಟಾಗಿ 3 ಫೀಟ್ ಜಾಸ್ತಿ ಇಲ್ಲಿವರೆಗೆ ಅವರ ಜಾಗ ಇದ್ದದ್ದು ಈಗ ಇಲ್ಲಿವರೆಗೆ ನನ್ನ ಜಾಗ ಬಂತು, ಅಲ್ಲಿಂದ ಸೇರಿ ಇಲ್ಲಿವರೆಗೆ ಬೇಗ ಬೇಗ ಓಡಿದ್ವಿ. ಆಚೆ ಮನೆ ಹತ್ರ ಎಲ್ಲ ಮಾತಾಡಿದ್ವಿ. ಒಂದೊಂದು ದಾಸವಾಳ ಗಿಡ ಬಂದು ನಟ್ಟಾಯ್ತೆ ರಪ್ಪ, ಅದು ಬೇಲಿ ಹತ್ರ ಗೊತ್ತಾಯ್ತಲ್ಲ, ಬೇಲಿ ಹಾಗೆ ಆಯ್ತಲ್ಲಿ ರವಕ್ಕ ಒಂದೊಂದೊಂದು ದಾಸವಾಳ ಗಿಡ, ಈಟಿನ ಕೋಲು, ಚಾಣೆ, ಕಮ್ಮು, ಎಲ್ಲ ಗಿಡ ನಟ್ಟು ಅದಷ್ಟು ಬೌಂಡ್ರಿ ಇತ್ತಾಯ್ತು. ಅವ್ರು ಪಾಪ ಮಾತಾಡುದಿಲ್ಲ, ಮಾತಾಡುದಿಲ್ಲ. ಮತ್ತೆ 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 ಅವರು ಇವರು ಕ್ಯಾಮರಾ ಹುಷಾರು, ತಂದೆ ಪಾಪೆ, ಮಗ ಹುಷಾರಿ, ಭಯಂಕರ ಹುಷಾರು. ಮಗ ಎಂತ ಮಾಡಿದ್ರು, ನೆಕ್ಸ್ಟ್ ಡೇ ಹೋದ್ರು ಕೇಸ್ ಹಾಕುವ. ಅದು ನನಗೆ ಸೇರಿದ ಜಾಗ. ಇಲ್ಲೊಂದು ಎಲ್ಲ ಜಾಗಗಳಿಗೂ ರೆಕಾರ್ಡ್ ಇರ್ತದೆ, ಗೊತ್ತಾಯ್ತಾ? ನಮ್ಮ ವರ್ಗ ಜಾಗ ಅಂತ ಹೇಳಿದ್ರೆ ರೆಕಾರ್ಡ್ ಇರ್ತದೆ, ಎಲ್ಲ ಪತ್ರಗಳಿರ್ತದೆ. ಅದರಲ್ಲಿ ಸರ್ವೆ ಕಲ್ಲ ಅದೆಲ್ಲ ಬರ್ತದೆ, ಸರ್ವೇಸ್ಟು ಅದೆಲ್ಲ ಬರ್ತದೆ, ನಂಬರ್ಗಳು ಉಂಟು. ನಿಮ್ಮ ಅಪ್ಪನ ಫೋನ್ ನಂಬರ್ ಇದ್ದಾಗೆ ಜಾಗಗಳಿಗೆ ಅವರವರದಕ್ಕೆ ಅದು ಫೋನ್ ನಂಬರ್ ಇದ್ದಾಗ ಒಂದು ನಂಬರ್ ಉಂಟು. ಆ ನಂಬರ್ ಮೇಲೆ ಸರ್ವೆ ಮಾಡಿ ನೋಡುವಾಗ ಗೊತ್ತಾಗ್ತದೆ ಹೇಗೆ ಅಷ್ಟು ಜಾಗ ಕೇಳ್ತೀಯ. ಇದೆಂತ ನಿನ್ನ ಹಕ್ಕು, ನಿನ್ನ ಅಪ್ಪ ಅಮ್ಮ ತೆಗೆದು ಕೊಟ್ಟದ್ದು ನಿನ್ನ ಹಕ್ಕು, ಇದು ಹಕ್ಕು ಕರ್ತವ್ಯ. ಈ ಹುಡುಗಿನೆಲ್ಲ ತಗೊಂಡು ನನ್ನ ಮೊಬೈಲ್ ಇಲ್ಲಿ ಇಟ್ಟಿದ್ದೆ, ಈ ಹುಡುಗನೆಲ್ಲ ತಗೊಂಡ ಅದೇನಾಗ್ತದೆ, ನನಗೆ ಅವ್ರು ಮಾಡಿದ್ದು ತಪ್ಪು. ನಾನು ಅದನ್ನು ಕೇಳ್ಬೋದು, ನನ್ನ ಮೊಬೈಲ್ ಮತ್ತೆ ನನ್ನ ಬಿಲ್ಲಿನಾಗೆ ಕೊಡಿ, ಇದನ್ನು ನಾನು ಕಂಪ್ಲೇಂಟ್ ಕೊಡ್ತೇನೆ, ಮೀಸ್ ಹತ್ರ ಹೇಳ್ತೇನೆ ಅಂತ. ಇದು ನಾವು ಹೇಳುವಂಥದ್ದು ಹಕ್ಕು. ನೆನಪಿಟ್ಕೊಳ್ಳಿ, ನನ್ನದು ತನ್ನದು, ನಮ್ಮದು ನಮ್ಮೆಲ್ಲರದ್ದು ಬರ್ತದಲ್ಲ ದೇಶ. ನನಗೆ ಕಸ ಹಾಕಿ ಇದನ್ನು ನಾವು ಹೇಳುವಂಥದ್ದು ನಮ್ಮ ಕರ್ತವ್ಯ. ಇದು ನಮ್ಮದು ಮತ್ತೆ ನಮ್ಮೆಲ್ಲರದ್ದು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬೊಂಡಾಲದಲ್ಲಿ ನಾವು ಇವತ್ತಿದ್ದೇವೆ. ಇಲ್ಲಿ ಮಕ್ಕಳಿಗೆ ಬಿಸಿ ಊಟ ವಿತರಣೆ ಆಗ್ತಾ ಉಂಟು. ನನಗೆ ನನ್ನ ಓಲ್ಡ್ ಡೇಸ್ ಎಲ್ಲ ನೆನಪಾಗ್ತಾ ಉಂಟು. ಇಲ್ಲಿನೊಂದು ವಿಶೇಷ ಅಂತ ಹೇಳಿದರೆ, ಒಂದು ಮೈದಾನದಲ್ಲಿ ಒಂದು ಗಣಪತಿ ದೇವಸ್ಥಾನ. ನಾನು ರೇರ್ ನೋಡಿದ್ದು, ಫಸ್ಟ್ ಟೈಮ್ ನೋಡಿದ್ದು. ಒಂದು ಸ್ಕೂಲಿನ ಮೈದಾನದಲ್ಲಿ ಒಂದು ದೇವಸ್ಥಾನ ಇರುವಂಥದ್ದು. ನೋಡಿ, ಇಲ್ಲಿ ಸ್ಕೂಲ್ ಬರ್ತದೆ, ಸ್ಕೂಲ್ನ ಪಕ್ಕನೇ ಟೆಂಪಲ್ ಬರುವಂಥದ್ದು.